ಇವತ್ತು ನಾವು ಕವಲ್ಗಾ ಬಿ ಬಂದೀವಿ, ಕಲಬುರ್ಗಿ ತಾಲೂಕು ಕವಲ್ಗಾ ಬಿ ಅಂಥೇಳಿ. ಇಲ್ಲೊಂದು ಫೇಮಸ್ ದರ್ಗಾ ಅದ, ಶಾ ಹುಸೇನಿ ಅಂಥೇಳಿ. ಭಾಳ ಮಂದಿ ಅಂದ್ಕೊಂಡಿದ್ದಿಲ್ಲ ಆಗ್ಯಾವ. ಸೊ ನಾವು ವಿಸಿಟ್ ಮಾಡೋಕ್ಕೆ ಬಂದೆವು. ಇವತ್ತು 21 ಸೆಪ್ಟೆಂಬರ್ 2025 ಅಮಾವಾಸ್ಯೆ ಇತ್ತು. ಅದಕ್ಕೆ ನಮ್ಮ ಮಮ್ಮಿ ಲಿಂಬು ಇಟ್ಟರು ಕಾರ್ ಚಾಲೂ ಮಾಡಿದ್ವಿ. ಇವತ್ತು ಗುಡಿಗೆ ಮತ್ತು ದರ್ಗಾಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನಾನು ನಮ್ಮ ಮಮ್ಮಿ ಪಪ್ಪ ಕಾರ್ನಾಗ ಹೊಂಟ್ವಿ. ಸಂಜೆ 4:15 ಹಂಗೆ ಬಿಟ್ಟಿವಿ. ನಿನ್ನೆ ಮೊನ್ನೆ ಫುಲ್ ಮಳೆ ಆಗಿತ್ತು. ಸೊ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಅದ, ಸನ್ಸೆಟ್ನೂ ಅಲ್ಲತ್ತಿತ್ತು. ಇದೇ ದರ್ಗಾ ನೋಡ್ರಿ, ಅದು ಶಾ ಹುಸೇನಿ ಅಂಥೇಳಿ. ಇಷ್ಟೇ ಸಣ್ಣ ದರ್ಗಾ ಅದ ಖರೆ, ಬಟ್ ಭಾಳ ಮಂದಿ ನಡ್ಕೋತಾರೆ ಇಲ್ಲಿ. ಭಾಳಷ್ಟು ಪವಾಡಗಳು ನಡೆದವಂತು. ಇಲ್ಲೇ ಬಾಜು ಒಂದು ನಳ ಇತ್ತು. ನಮ್ಮ ಮಮ್ಮಿ ಪಪ್ಪ ಎಳೆದು ಕೈಕಾಲು ಮುಖ ತಕ್ಕೊಂಡ್ರು. ನಾ ಹಿಂಗೆ ಸರೌಂಡಿಂಗ್ಸ್ ಎಲ್ಲ ಹಿಂಗಿತ್ತು ನೋಡ್ರಿ, ಪೂರಾ ಊರು ಹೊರಗದ ಸ್ವಲ್ಪ. ಇದೇ ಶೇಖ್ ಹುಸೇನಿ ಅವ್ರದ್ದು ಸಮಾಧಿ. ನಮಸ್ಕಾರ ಮಾಡಿ ಸುತ್ತ ಹಾಕಿ ಹಿಂಗೆ ಕೂತ್ಬಿಟ್ಟಾರ ನಮ್ಮ ಮಮ್ಮಿ ಪಪ್ಪ. ಕಲಬುರ್ಗಿಲಿಂದ ಕವಲ್ಗಾ ಬಿ ಬೈ ಕಾರ್ ಬಂದ್ರೆ 1 ಅವರ್ ತೊಗೋತದ. ಜಲ್ದಿನೂ ಬರ್ಬೋದು, ಬಟ್ ರೋಡ್ ಭಾಳ ಕೆಟ್ಟು ಹೋಗ್ಯದ. ಪೂರಾ ತೆಗ್ಗ ಎಲ್ಲಿ ನೋಡಿದ್ರೆ ತೆಗ್ಗ. ನಾನು ಸ್ವಲ್ಪ ಹೊತ್ತು ಕುಂತೆ, ಆಯಿತು ಸಂಜೆಗೆ ಟೈಮ್ ಆಗಿತ್ತು 5:30. ಮತ್ತು ಗುಡಿಗೂ ಹೋಗೋದಿತ್ತಲ್ಲ, ಸೊ ಹೊಂಟ್ಬಿಟ್ವಿ. ಇದು ಸಿದ್ದಯ್ಯಪ್ಪನ ಗುಡಿ, ಕವಲ್ಗಾ ಬಿ. ಈ ಗುಡಿದ್ದು ಕಟ್ಟಡ ನೋಡ್ರಿ ಎಷ್ಟು ಹಳೇದದ, ಪೂರಾ 100 years ಮ್ಯಾಲೆ ಹಳೇದದಂತ. ಇಷ್ಟು ದೊಡ್ಡ ಮಠ ಅದ ಸಿದ್ದಯ್ಯಪ್ಪ ಮಠ ಅಂತ. ಎಷ್ಟು ಪೀಸ್ಫುಲ್ ಅನಿಸ್ತಂದ್ರೆ ಅಷ್ಟು ಪೀಸ್ಫುಲ್ ಅನಿಸ್ತು. ಪೂರಾ ಹಳಿ ಗುಡಿ ಅದ. ನಮ್ಮ ಪಪ್ಪ ಚಪ್ಪಲ್ ಬಿಟ್ಟು ಬಂದಾರ ದರ್ಗಾನಾಗೆ. ಸೊ ಐಮ್ ಗೋಯಿಂಗ್ ಟು ಬ್ರಿಂಗ್ ಹಿಸ್ ಚಪ್ಪಲ್. ಇವೇ ಅನ್ಕೋತೀನಿ ನಮ್ಮ ಪಪ್ಪನ ಚಪ್ಪಲಿ. ಕ್ಯಾರಿಂಗ್ ದ ಚಪ್ಪಲ್ ಇನ್ ದಿಸ್ ಬ್ಯಾಂಗಡಿ. ವಾಪಸ್ ಹೋಗ್ಬೇಕಾದ್ರೆ ಬಜ್ಜಿ ತೊಗೊಂಡು ಹೋಗ್ಬೇಕಂದ್ವಿ, ಬಟ್ ಊರಾಗ ಬಜ್ಜಿ ಮಾಡಿರಲಿಲ್ಲ. ಮಾಚೆ ಅಂತ ಚುನ್ಮರಿ ಇಲ್ಲ, ಕುರುಮ್ ಇಲ್ಲ. ವಾಪಸ್ ಊರಿಗೆ ಬಂದ್ಬಿಟ್ವಿ.